ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ಓಡಿಸ್ಬೋದು. ನಾವೇನು ಮಾಡ್ತಾಯಿದ್ದೀವಿ, ಪ್ರಕೃತಿ ನಂಬಲ್ಲ ನಾವು ಅದೇನು ಮಾಡ್ತೀವಿ, ರೆಡಿಮೇಡ್ಗೆ ಹೋಗ್ತಾಯಿದ್ದೀವಿ. ಆ ರೆಡಿಮೇಡಿಂದ ನಮಗೆ ಎಷ್ಟೋ ಕಷ್ಟಗಳು ಬರ್ತವೆ. ಆ ರೆಡಿಮೇಡ್ ನಾವು ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ನೋಡಿ, ಇದು ಜಡೆ ಸೊಪ್ಪು ಅಂತಾರೆ. ಇದನ್ನು ಜಡೆ ಸೊಪ್ಪು ಅಂತಾರೆ. ಸೇಮ್ ಜಡೆ ಥರ ನೋಡಿ, ಇಲ್ಲಿ ಒಂದೊಂದು ಎಲೆ ಈ ಕಡೆ ಒಂದು, ಆ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಆ ಕಡೆ ಒಂದು, ಒಂದೇ ಆಲ್ಟರ್ನೇಟ್ ಇದೆ, ಒಂದೇ ಲೆವೆಲ್ ಆಗಿಲ್ಲ. ಜಡೆ ಸೊಪ್ಪು ಅಂತ ಇದನ್ನು. ಈ ಜಡೆ ಸೊಪ್ಪನ್ನು ಒಂದಷ್ಟು ಸೇಕರಿಸಿ, ಈಗಿನ ಒಂದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತಿದ್ದು, ಮುಂಗಾರು ಸಿಗುತ್ತೆ, ಮತ್ತು ಸಿಕ್ಕಲ್ಲ. ಇದು ಇನ್ನೂ ಸ್ವಲ್ಪ ಬಂಡೆ ಗಿಂಡೆ ಸಿಕ್ಬಿಟ್ರೆ ಇನ್ನೂ ಸಖತ್ ಬೆಳೀತದಿದ್ದು, ಹೆವಿ ಬೆಳೀತದಿದ್ದು. ಒಂದು ಸತಿ ಸಿಕ್ಕಿತ್ತು ನಮಗೆ, ಒಂದೇ ಬೇರು 15 kg ಸಿಕ್ಕಿತ್ತು. ಅಷ್ಟು ಭಾರಿ ಚೆನ್ನಾಗಿ ಬೆಳೀತದೆ. ಇದನ್ನು ಒಂದಷ್ಟು ಬಳ್ಳಿಯನ್ನು ಸೇಕರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ, ಆ ಪೇಸ್ಟನ್ನು ತಲೆಗೆ ಅಪ್ಲೈ ಮಾಡಿದ್ರೆ ಕೂದಲಿಗೆ ಡೆಂಡ್ರಫ್ ಹೋಗುತ್ತೆ, ಕೂದಲು ಉದುರುವುದು ಕಡಿಮೆ ಆಗ್ತದೆ. ಅಲ್ಲದೇ ಇದನ್ನು ಒಂದು ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕಿ, 1-2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ, ಸ್ವಲ್ಪ ಕರಿಮೆಣಸು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ದೇಹದಲ್ಲಿ ರಕ್ತಕ್ಕೆ ಹೋಗಿ ಆ ರಕ್ತದಿಂದ ಕೂದಲಿಗೆ ಕನೆಕ್ಟ್ ಕೊಡ್ತದೆ. ಆ ಕೂದಲು ಸಹ ಚೆನ್ನಾಗಿ ಬೆಳೀತವೆ. ಬೆಳೆದೊಳ್ಳೆದು ಒಂದೇ ಅಲ್ಲ, ಮತ್ತು ಅದನ್ನು ಮಾಡ್ತಂದರೆ ಈ ಕಪ್ಪುಗೆ ಯಾವುದೇ ಕಾರಣಕ್ಕೆ ಬಿಳಿ ಕೂದಲು ಬರಲ್ಲ, ಅಷ್ಟು ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ನಾವೇನು ಮಾಡ್ತೀವಿ, ಆ ಬಿಳಿ ಕೂದಲಿಗೆ ಬಣ್ಣ ಹಚ್ಕೊತೀವಿ. ಆ ಬಣ್ಣ ಹಚ್ಕೊಂಡಾಗ ಚರ್ಮ ಕಾಯಿಲೆಗಳು ಅದು ಇದು ಮತ್ತೊಂದು ಬರ್ತವೆ. ನೋಡಿ, ಇಂತಹ ಪ್ರಕೃತಿ ಸಿಕ್ಕುವಂತಹ ಈ ಬಳ್ಳಿ, ಬೇರು, ಕಾಂಡ ಇವೆಲ್ಲ ನಮಗೆ ಔಷಧಿಯುಕ್ತ. ಈ ಒಂದು ಜಡೆ ಬಳ್ಳಿ ನಮಗೆ ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೇದು ಮಾಡ್ತದೆ. ಈಗ ಈ ಸೀಸನಲ್ಲಿ ಇದನ್ನು ಸೇಕರಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿಕೊಂಡು, ಸೀಸನ್ ಆದಮೇಲೆ ಇದನ್ನು ಬೇಕಾದರೆ ತಲೆಗೆ ಅಪ್ಲೈ ಮಾಡ್ಕೋಬೋದು, ಕಷಾಯನ ಮಾಡಿಕೊಂಡು ಸೇವನೆ ಮಾಡ್ಬೋದು. ನಾನಾ ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರು ಇದನ್ನು ಮಾಡಿಕೊಂಡು ಅವ್ರ ಮನೆಗೆ ಅವರು ಒಯ್ದರು. ನಮಸ್ಕಾರ ಸ್ನೇಹಿತರೆ.